ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಅಂಗನವಾಡಿಯಲ್ಲಿ ಕೊಡುವಂತಹ ಮಿಲ್ಕ್ ಪೌಡರ್ನ ಯೂಸ್ ಮಾಡಿ ಯಾವ ರೀತಿ ಸಾಫ್ಟಾಗಿ ಜ್ಯೂಸಿಯಾದ ಗುಲಾಬ್ ಜಾಮೂನ್ನ ಮಾಡೋದು ಅನ್ನೋದನ್ನು ನೋಡೋಣ. ತುಂಬಾ ಸಿಂಪಲ್ಲಾಗಿ ನಾವು ಕಡಿಮೆ ಸಮಯದಲ್ಲಿ ನಾವು ಈ ಜಾಮೂನ್ನ ರೆಡಿ ಮಾಡ್ಕೋಬೋದು. ಎಷ್ಟು ಜ್ಯೂಸಿ ಆಗಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ವಾ. ಹಾಗೆ ನಾನು ಈ ಅಂಗನವಾಡಿಯಲ್ಲಿ ಮಿಲ್ಕ್ ಪೌಡರ್ ಇಲ್ಲ ಅಂದರೆ ನೀವು ಹೊರಗಡೆ ಸಿಗುವಂತಹ ಮಿಲ್ಕ್ ಪೌಡರ್ ಕೂಡ ಯೂಸ್ ಮಾಡ್ಬೋದು. ತುಂಬಾ ಸಾಫ್ಟಾಗಿ ಹಾಗೆ ಜ್ಯೂಸಿಯಾಗಿ ಗುಲಾಬ್ ಜಾಮೂನ್ ರೆಡಿಯಾಗುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ನಾನಿವಾಗ ಸಕ್ಕರೆ ಪಾಕಕ್ಕೆ ಇಡ್ತಾಯಿದ್ದೀನಿ. ಫಸ್ಟಿಗೆ ನಾವು ಸಕ್ಕರೆ ಪಾಕನ ರೆಡಿ ಮಾಡ್ಕೊಂಡ್ಬಿಡೋಣ. ಯಾಕಂದರೆ ನಾವು ಇಲ್ಲಿ ಇವತ್ತು ಇನ್ಸ್ಟೆಂಟ್ ಗುಲಾಬ್ ಜಾಮೂನ್ನ ಮಾಡ್ತಾ ಇರೋದು ಅಲ್ವಾ. ಅದಕ್ಕೆ ನಾನು 2 ಕಪ್ಪು ಸಕ್ಕರೆನ, ನೀವು ಅಳತೆಗೆ ಯಾವ ಕಪ್ ಯೂಸ್ ಮಾಡ್ತೀರೋ ಅದೇ ಕಪ್ಪಿಂದ ಅಳತೆನ ಮಾಡ್ಕೊಳ್ಳಿ. ನಾನು 2 ಕಪ್ ಸಕ್ಕರೆಗೆ ನಾನು 2.5 ಕಪ್ ಆಗುವಷ್ಟು ನಾನು ನೀರನ್ನು ಹಾಕ್ಕೊತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ, ಆವಾಗ ನಿಮಗೆ ಅರ್ಥ ಆಗುತ್ತೆ ಫುಲ್ ಡೀಟೇಲ್ಸ್ ಆಗಿ. ನಾನು 1 ಏಲಕ್ಕಿ ಪುಡಿನ ಇದರಲ್ಲಿ ಹಾಕಿ ಇದನ್ನು ಚೆನ್ನಾಗಿ ಒಂದು 10 ನಿಮಿಷ ಆಗುವವರೆಗೂ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ಈ ರೀತಿ 5ರಿಂದ 10 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಸಕ್ಕರೆ ಪಾಕ ರೆಡಿ ಆಗುತ್ತೆ. ಈ ರೀತಿ ಚೆನ್ನಾಗಿ ಕುದಿಸಿದ ಮೇಲೆ ನಾವು ಗ್ಯಾಸ್ ಒಲೆನ ಆಫ್ ಮಾಡ್ಕೊಂಡ್ಬಿಟ್ಟು ಸಕ್ಕರೆ ಪಾಕನ ಪಕ್ಕದಲ್ಲಿ ಇಡೋಣ. ನೆಕ್ಸ್ಟು ನಾವು ಈ ಜಾಮೂನ್ಗೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ಬನ್ನಿ, ನಾನು ಫಸ್ಟ್ ಇಲ್ಲಿ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಬೇಕಾದರೆ ನೀವು ಒಂದು ಪಾತ್ರೆ ಕೂಡ ಯೂಸ್ ಮಾಡ್ಬೋದು. ನೋಡಿ, ಯಾವ ಸಕ್ಕರೆಯಲ್ಲಿ ನಾವು ಕಪ್ಪಿಂದ ಸಕ್ಕರೆನ ತಗೊಂಡಿದ್ವೋ ಅದೇ ಕಪ್ಪಿಂದ ನಾನು 2 ಕಪ್ಪು ನೀರನ್ನ ಹಾಕ್ಕೊತಾ ಇದ್ದೀನಿ. ನೀವು ಕಡಿಮೆ ಮಾಡ್ತಾಯಿದ್ರೆ ಈ ಮೆಜರ್ಮೆಂಟ್ನ ಅರ್ಧ ಆಗುವಷ್ಟು ನೀವು ಹಾಕ್ಕೋಬೋದು. 2 ಕಪ್ ನೀರು ಬದಲು 1 ಕಪ್ಪು ನೀರನ್ನ ನೀವು ಹಾಕ್ಕೋಬೋದು ಕಡಿಮೆ ಜಾಮೂನ್ ಮಾಡೋದಿದ್ರೆ. ನಾನು ಟೋಟಲ್ಲಾಗಿ 2 ಕಪ್ ನೀರಿಗೆ 5 ಕಪ್ ಆಗುವಷ್ಟು ನಾನು ಮಿಲ್ಕ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ 1 ಕಪ್ಪು ನೀರನ್ನ ಹಾಕ್ಕೊಂಡ್ಬಿಟ್ಟು 2.5 ಕಪ್ ಆಗುವಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೋಬೋದು. ನಾನು 5 ಕಪ್ ಮಿಲ್ಕ್ ಪೌಡರ್ನ ಇವಾಗ ಸದ್ಯ ಯೂಸ್ ಮಾಡ್ತಾ ಇದ್ದೀನಿ. 2 ಕಪ್ ನೀರಿಗೆ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಗಂಟುಗಳು ಇಲ್ಲದೆ ಇರೋ ಥರ. ಗಂಟುಗಳು ಆದ್ರೂ ಪರವಾಗಿಲ್ಲ, ಆಮೇಲೆ ನಾವು ನಾದ್ಕೋವಾಗ ಹಿಟ್ಟನ್ನ ನಾದ್ಕೊತೀವಲ್ವ ಆವಾಗ ಗಂಟುಗಳು ಹೋಗುತ್ತವೆ. ಆದಷ್ಟು ಈ ರೀತಿ ಚೆನ್ನಾಗಿ ಕೈನ ಈ ರೀತಿ ಚಮಚದಿಂದ ಚೆನ್ನಾಗಿ ತಿರುಗಿಸ್ತಾ ಇರಿ. ಎಲ್ಲೂ ಕೂಡ ತಳ ಹಿಡಿಬಾರ್ದು. ಆ ರೀತಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇರಿ. ನಿಧಾನಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದರೆ ಗಂಟುಗಳು ಕೂಡ ಹೋಗುತ್ತೆ, ಹಾಗೆ ತಳ ಕೂಡ ಹಿಡಿಯೋದಿಲ್ಲ ಅಂತ ಅಷ್ಟೇ. ನಾನಿವಾಗ ಸದ್ಯ 4 ಪೌಡರ್ ಹಾಕ್ಕೊಂಡಿದ್ದೀನಲ್ವ, ಇವಾಗ ಮತ್ತೊಮ್ಮೆ ಇನ್ನೊಂದು ಕಪ್ ಮಿಲ್ಕ್ ಪೌಡರ್ನ ಇವಾಗ ನಾನು ಹಾಕ್ಕೊತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ತಿರುಗಿಸ್ತಾ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನೀವು ಫ್ರೀಯಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ಹಾಗೆ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ಮೊದಲು ನೋಡ್ಬೋದು. ನೋಡಿ, ಇವಾಗ ನಾನು ಕೊನೆಯದಾಗಿ ಇನ್ನೊಂದು ಕಪ್ಪು ಮಿಲ್ಕ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಮೊದಲಿಗೆ 4 ಕಪ್ ಹಾಕ್ಕೊಂಡಿದ್ವಲ್ವ, ಇವಾಗ ಕೊನೆಗೆ ನಾನು ಇನ್ನೊಂದು ಕಪ್ಪು ಮಿಲ್ಕ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ನಲ್ಲಿ ಹಾಕೋದನ್ನು ಮರಿಬೇಡಿ. ನಿಮ್ಮ ಕಾಮೆಂಟ್ ಓದೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ವಿಡಿಯೋ ಕಾಮೆಂಟ್ಸಲ್ಲಿ ಹಾಕಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೋಡಿ, ಇವಾಗ ನಿಧಾನವಾಗಿ ಆದಷ್ಟು ಹಿಂದೆ ಸ್ವಲ್ಪ ತಿರುಗಿಸ್ತಾ ಇರಿ, ಎಲ್ಲೂ ಕೂಡ ತಳ ಹಿಡಿಬಾರ್ದು ಅಂತ ಅಷ್ಟೇ. ಇವಾಗ ನಾನು ಗ್ಯಾಸ್ ಒಲೆನ ಆಫ್ ಮಾಡ್ಕೊತಾ ಇದ್ದೀನಿ. ಇಷ್ಟಾದರೆ ಸಾಕು. ಒಂದು ಸ್ವಲ್ಪ ತಣ್ಣಗಾದರೆ ಸಾಕು, ನಾವು ಕೈ ಮುಟ್ಟುವಷ್ಟು ತಣ್ಣಗಾದರೆ ಸಾಕು ಇದು. ಇವಾಗ ಬನ್ನಿ, ಒಂದು ಸ್ವಲ್ಪ ತಣ್ಣಗಾಗಿದೆ. ನಾವು ಸ್ವಲ್ಪ ಈ ಮಿಲ್ಕ್ ಪೌಡರ್ನ ಸ್ವಲ್ಪ ಮುಟ್ಟುವಷ್ಟು ತಣ್ಣಗಾದರೆ ಸಾಕು. ಇವಾಗ ನಾನು ಒಂದು ದೊಡ್ಡ ತಟ್ಟೆಗೆ ಇದನ್ನು ಎಲ್ಲದನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಬೇಕು, ಕೈಯಿಂದ ಮುಟ್ಟಬೇಕು ಅಷ್ಟಾದರೆ ಸಾಕು. ನಾವು ಈ ರೀತಿ ಎಲ್ಲವನ್ನು ಈ ಹಿಟ್ಟನ್ನ ಒಂದು ದೊಡ್ಡ ತಟ್ಟೆಗೆ ಹಾಕ್ಕೊಳ್ಳಿ. ನೋಡಿ, ಎಲ್ಲೂ ಕೂಡ ತಳ ಹಿಡಿದಿರಲ್ಲ, ಆ ರೀತಿ ರೆಡಿಯಾಗಿದೆ. ಪೂರ್ತಿಯಾಗಿ ರೀತಿ ತಗೋಬೋದು. ನೀವು ಅಂಗನವಾಡಿ ಮಿಲ್ಕ್ ಪೌಡರ್ ಇಲ್ಲಪ್ಪ ಅಂದರೆ ಹೊರಗಡೆ ಸಿಗುವಂಥ ಮಿಲ್ಕ್ ಪೌಡರ್ ಕೂಡ ಯೂಸ್ ಮಾಡ್ಬೋದು. ನೋಡಿ, ನಾನು
ಟೋಟಲಾಗಿ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ನಾನು ಒಂದು ಅರ್ಧ ಸ್ಪೂನಷ್ಟು, ಒಂದು 3/4 ಸ್ಪೂನಷ್ಟು ನಾನು ಈ ಅಡುಗೆ ಸೋಡಾನ ಹಾಕ್ಕೊತಾ ಇದ್ದೀನಿ. ನೀವು ಕಡಿಮೆ ಹಾಕ್ತಾ ಇದ್ದೀರಪ್ಪ ಅಂದರೆ ನೀವು ಒಂದು ಸ್ವಲ್ಪ ಸೋಡಾನ ಹಾಗೆ ಮಿಲ್ಕ್ ಪೌಡರ್ ಕೂಡ 2 ಕಪ್ ಯೂಸ್ ಮಾಡ್ತಾ ಇದ್ದರೆ ಒಂದು ಅರ್ಧ ಕಪ್ ಆಗುವಷ್ಟು ನೀವು ಮೈದಾ ಹಿಟ್ಟನ್ನ ಹಾಕ್ಕೋಬೋದು. ಚೆನ್ನಾಗಿ ಈ ರೀತಿ ಕೈಯಿಂದ ಚೆನ್ನಾಗಿ ಕಲಿಸ್ಕೊಳ್ಳಿ. ಕೈಗೆ ಅಂಟುತ್ತೆ ಅಂತ ಅಂದ್ಕೋಬೇಡಿ. ಆಮೇಲೆ ಈ ರೀತಿ ಕಲಿಸ್ತಾ ಪೂರ್ತಿಯಾಗಿ ಕೈಗೆ ಅಂಟೋದಿಲ್ಲ. ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದರೆ ಪೂರ್ತಿಯಾಗಿ ಚೆನ್ನಾಗಿ ಈ ರೀತಿ ಕೈಯಿಂದ ಚೆನ್ನಾಗಿ ನಾದ್ಕೊಳ್ಳಿ. ಹಾಗೆ ನಾನು 1-2 ಸ್ಪೂನಷ್ಟು ನಾನು ತುಪ್ಪನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಅಡುಗೆ ಎಣ್ಣೆ ಇರುತ್ತಲ್ವ, ಸ್ಮೆಲ್ ಇಲ್ಲದೆ ಇರೋದು, ಅದು ಕೂಡ ನೀವು ಹಾಕ್ಕೋಬೋದು. ಅಡುಗೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಳೋದ್ರಿಂದ ಬೇಗನೆ ಆಗುತ್ತೆ, ಹಾಗೆ ಕೈಗೆ ಕೂಡ ಅಂಟ್ಕೊಳ್ಳೋದಿಲ್ಲ, ಚೆನ್ನಾಗಿ ಬರುತ್ತೆ. ನಾನು ಒಂದು ದೊಡ್ಡ ಸ್ಪೂನಲ್ಲಿ ನಾನು ತುಪ್ಪನ ಹಾಕ್ಕೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ನಿಧಾನವಾಗಿ ಕಲಿಸ್ಕೊತಾ ಇದ್ದರೆ ಕೈಗೆ ಅಂಟೋದಿಲ್ಲ. ಬರ್ತಾ ಇದು ತಟ್ಟೆಗೆ ಅಂಟ್ಕೊಂಡಿರೋದು ಕೂಡ ನಾವು ಒಂದು ಸ್ಪೂನಿನ ಸಹಾಯದಿಂದ ಎಲ್ಲವನ್ನು ತಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಒಂದು ಸ್ವಲ್ಪ ಇದು ಇನ್ಸ್ಟೆಂಟಾಗಿ ನಾವು ರೆಡಿ ಮಾಡ್ಕೋಬೋದು. ಅದಕ್ಕೆ ನಾನು ಸಕ್ಕರೆ ಪಾಕ ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಈ ತಟ್ಟೆಗೆ ಅಂಟ್ಕೊಂಡಿದೆಯಲ್ಲ, ಅದನ್ನು ಒಂದು ಸ್ಪೂನ್ ಸಹಾಯದಿಂದ ನಾನು ತಕ್ಕೊತಾ ಇದ್ದೀನಿ. ಬರ್ತಾ ಇದು ಕೈಗೆ ಅಂಟ್ಕೊಳ್ಳೋದು ಕಡಿಮೆ ಆಗ್ತಾ ಹೋಗುತ್ತೆ, ಯಾಕಂದರೆ ನಾವು ತುಪ್ಪ ಹಾಕಿದ್ದೀವಲ್ವ ಅದಕ್ಕೆ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಅವರಿಗೂ ಕೂಡ ಈ ಅಂಗನವಾಡಿಯಲ್ಲಿ ಕೊಡುವಂಥ ಮಿಲ್ಕ್ ಪೌಡರ್ನ ಈ ರೀತಿ ಯೂಸ್ ಮಾಡಿ ಗುಲಾಬ್ ಜಾಮೂನ್ ಮಾಡಿದರೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಮಾಡಿದ 10 ನಿಮಿಷದಲ್ಲಿ ಜಾಮೂನ್ ಖಾಲಿ ಆಗುತ್ತೆ, ಅಷ್ಟು ರುಚಿಯಾಗಿ ಆಗುತ್ತವೆ ಜಾಮೂನು. ಈ ಅಂಗಡಿ ಪ್ಯಾಕೆಟ್ಗಿಂತ ಮನೆಯಲ್ಲಿ ಮಾಡಿರೋದೇ ತುಂಬಾ ಚೆನ್ನಾಗಿ ಆಗುತ್ತೆ. ಹಾಗೆ ನಾನು ಕೈಗೆ ಒಂದು ಸ್ವಲ್ಪ ಅಡುಗೆ ಎಣ್ಣೆನ ಸವರ್ಕೊತಾ ಇದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಒಂದು ಉಂಡೆನ ತಗೊಂಡ್ಬಿಟ್ಟು, ಒಂದು ಸಣ್ಣ ಉಂಡೆನ ತಗೊಂಡ್ಬಿಟ್ಟು, ನಿಮ್ಗೆ ಯಾವ ರೌಂಡ್ ಶೇಪ್ ಕೊಡೋದಾದರೆ ರೌಂಡ್ ಶೇಪ್ ಕೊಡ್ಬೋದು, ಅಥವಾ ಈ ರೀತಿ ಉದ್ದನೇ ಶೇಪ್ ಕೊಡೋದಿದ್ರೆ ಈ ರೀತಿ ಕೂಡ ನೀವು ಕೊಡ್ಬೋದು. ಎಲ್ಲೂ ಕೂಡ ಒಡೆಯೋದಿಲ್ಲ, ಅಷ್ಟು ಚೆನ್ನಾಗಾಗುತ್ತೆ. ನಾನು ಇದನ್ನು ರೆಸ್ಟ್ ಕೂಡ ಆಗೋಕ್ಕೆ ಬಿಟ್ಟಿಲ್ಲ. ಈ ಹಿಟ್ಟನ್ನು ಹಿಂದೆನೇ ನಾನು ಜಾಮೂನ್ ರೆಡಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ರೆಡಿ ಮಾಡುವಾಗ ನೀವು ಅಡುಗೆ ಎಣ್ಣೆನ ಕಡಿಮೆ ಉರಿಯಲ್ಲಿ ನೀವು ಬಿಸಿ ಮಾಡೋಕ್ಕೆ ಕೂಡ ಇಟ್ಕೋಬೋದು. ಈ ಶೇಪ್ ಕೊಡುವಷ್ಟರಲ್ಲಿ ಅಡುಗೆ ಎಣ್ಣೆ ಕೂಡ ಬಿಸಿಯಾಗಿರುತ್ತೆ ಅಂತ. ಒಂದು 15 ನಿಮಿಷ ಸಾಕು ಈ ಜಾಮೂನ್ನ ಮಾಡೋದಕ್ಕೆ. ನೋಡಿ ಯಾವ ರೀತಿ ನಾನು ಇವೆಲ್ಲವನ್ನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಬಹಳಷ್ಟು ಆಗಿದ್ದಾವೆ ಜಾಮೂನು. ನಾನು ಇವಾಗ ಸದ್ಯಕ್ಕೆ ವಿಡಿಯೋಗೋಸ್ಕರ ನಾನು ಒಂದು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಅಡುಗೆ ಎಣ್ಣೆ ಇಲ್ಲಿ ನಾವು ಈ ರೀತಿ ಜಾಮೂನ್ನ ಕರಿಯುವಾಗ ಆದಷ್ಟು ಕಡಿಮೆ ಉರಿಯಲ್ಲಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ, ಇಲ್ಲಾಂದರೆ ಮೇಲ್ಗಡೆ ತುಂಬಾ ಬ್ಲ್ಯಾಕ್ ಆಗಿ ಒಳಗಡೆ ಹಸಿಯಾಗಿರುತ್ತೆ ಅಂತ ಅಷ್ಟೇ. ಕಡಿಮೆ ಉರಿಯಲ್ಲಿ ನಿಧಾನವಾಗಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಕಲರ್ ಬೇಕೋ, ಕಂದು ಬಣ್ಣ ಬೇಕೋ ಅಥವಾ ಬ್ಲ್ಯಾಕ್ ಕಲರ್ ಬೇಕೋ ಅಲ್ಲಿವರೆಗೂ ಈ ರೀತಿ ರೆಡಿ ಮಾಡಿಕೊಂಡ್ರೆ ಸಾಕು. ನೋಡಿ ಯಾವ ರೀತಿ ಬಂದಿದೆ ಅಂತ. ಎಲ್ಲೂ ಕೂಡ ಒಡೆಯೋ ಚಾನ್ಸೇ ಇರಲ್ಲ, ಅಷ್ಟು ಚೆನ್ನಾಗಿ ಆಗ್ತವೆ. ನೋಡಿ ಇಷ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನಾವು ಆದಷ್ಟು ಇದನ್ನು ಇನ್ಸ್ಟೆಂಟಾಗಿ ಹಿಂದೆನೇ ನಾವು ಸಕ್ಕರೆ ಪಾಕ ಒಂದು ಸ್ವಲ್ಪ ಉಗುರು ಬೆಚ್ಚಾಗುವಷ್ಟು ಬಿಸಿ ಇರಬೇಕು, ಜಾಸ್ತಿ ಕೂಡ ಬಿಸಿ ಇರಬಾರ್ದು. ಸಕ್ಕರೆ ಪಾಕ ಏನಾದರೂ ತಣ್ಣಗಾಗಿದ್ರೆ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ನೋಡಿ ನಿಧಾನವಾಗಿ ಒಂದು ಸ್ವಲ್ಪ ಹವೆ ಬರ್ತಾ ಇರ್ಬೋದು, ಆ ರೀತಿ ರೆಡಿ ಇದ್ದರೆ ಸಾಕು ಸಕ್ಕರೆ ಪಾಕ. ಇದನ್ನು ಹಾಕಿ ಮುಚ್ಚಿಬಿಟ್ರೆ ಆಯಿತು. ನಾವು ಇನ್ಸ್ಟೆಂಟಾಗಿ ಜಾಮೂನ್ನ ರೆಡಿ ಮಾಡ್ಕೋಬೋದು. 1-2ರಿಂದ 5 ನಿಮಿಷ ಬಿಟ್ಟರೆ ಸಾಕು, ಹಿಂದೆನೇ ಸಕ್ಕರೆ ಪಾಕ ಈ ಜಾಮೂನು ಹೀರ್ಕೊಂಡು ಬಿಡುತ್ತೆ. ಬನ್ನಿ ಇವಾಗ ಒಂದು 5 ನಿಮಿಷ ಆಗಿದೆ. ನೋಡಿ ಯಾವ ರೀತಿ ಜ್ಯೂಸಿಯಾಗಿ ಸಾಫ್ಟಾದ ಗುಲಾಬ್ ಜಾಮೂನ್ ರೆಡಿ ಆಗಿದೆ ಅಂತ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಾನು ಮತ್ತೆ ಮುಂದೆ ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್.